ಪಾಕಿಸ್ತಾನಿ ನೌಕಾಪಡೆ ತನ್ನದೇ ಆದ ನೆಲೆಗಳಿಂದ ಓಡಿ ಹೋಗಿದ್ದು ಯಾಕೆ? ಭಾರತದ ಪರಾಕ್ರಮವು ಪಾಕಿಸ್ತಾನಿ ಸೈನ್ಯವನ್ನು ಬಾಲ ಮುದುಡಿಕೊಂಡು ಓಡಿ ಹೋಗುವಂತೆ ಮಾಡಿತ್ತ? ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ನೈಜ ಸ್ಥಿತಿಯನ್ನು ತೋರಿರುವ ಉಪಗ್ರಹ ಚಿತ್ರಗಳಲ್ಲಿ ಏನಿದೆ? ಭಾರತದ ದಾಳಿ ಶುರುವಾದ ತಕ್ಷಣ ಪಾಕಿಸ್ತಾನಿ ಸೈನ್ಯವು ತನ್ನ ಯುದ್ಧ ನೌಕೆಗಳನ್ನು ಮರೆಮಾಡಲು ಪ್ರಾರಂಭಿಸಿದ್ದು ಯಾಕೆ? ವಿವರವಾಗಿ ನೋಡೋಣ. ಹೇಡಿ ಯಾವಾಗಲೂ ಹಿಂದಿನಿಂದ ದಾಳಿ ಮಾಡ್ತಾನೆ ಮತ್ತು ಭಯವನ್ನು ಮಾತ್ರ ಹರಡ್ತಾನೆ ಅಂತ ಹೇಳಲಾಗುತ್ತದೆ. ಒಂದು ವೇಳೆ ಅವನು ಧೈರ್ಯಶಾಲಿ ಯೋಧನನ್ನ ಎದುರಿಸುವ ಪ್ರಸಂಗ ಬಂದರೆ ಯುದ್ಧ ಭೂಮಿಯನ್ನೇ ಬಿಟ್ಟು ಓಡಿ ಹೋಗ್ತಾನೆ. ಹೇಡಿ ರಾಷ್ಟ್ರ ಪಾಕಿಸ್ತಾನದ ಸ್ಥಿತಿಯು ಹೀಗೆಯೇ ಇದೆ. ಭಾರತೀಯ ಸೇನೆಯ ಕ್ಷಿಪಣಿಗಳನ್ನು ನೋಡಿ ಪಾಕಿಸ್ತಾನಿ ಸೇನೆಯು ತನ್ನ ಬಾಲವನ್ನು ಮುದುಡಿಸಿಕೊಂಡು ಗಡಿಯಿಂದ ಓಡಿ ಹೋದ ಚಿತ್ರಗಳನ್ನ ಇವತ್ತು ನಾವು ನಿಮಗೆ ತೋರಿಸ್ತಿದ್ದೇವೆ ನೋಡಿ. ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನವನ್ನು ಸೋಲಿಸಿದ ನಂತರ ಈಗ ಬಂದಿರುವ ಚಿತ್ರ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಮಾತ್ರವಲ್ಲದೆ ರಾಷ್ಟ್ರ ವಿರೋಧಿ ಗ್ಯಾಂಗ್ನವರೆಲ್ಲರನ್ನೂ ಬೆಚ್ಚಿ ಬೀಳಿಸಲಿದೆ. ಅಂದಹಾಗೆ ಇತ್ತೀಚೆಗೆ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ಸೃಷ್ಟಿಸಿದ ವಿನಾಶವನ್ನು ಇಡೀ ಜಗತ್ತು ನೋಡಿದೆ. ಭಾರತೀಯ ಸೇನೆಯು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಮತ್ತು ವಾಯುನೆಲೆಗಳ ಮೇಲೆ ಹೇಗೆ ನಿಖರ ಗುರಿಯೊಂದಿಗೆ ದಾಳಿ ಮಾಡಿತ್ತು ಎಂಬುದನ್ನು ಎಲ್ಲರೂ ನೋಡಿದ್ದಾರೆ. ಆಪರೇಷನ್ ಸಿಂಧೂರ್ನಲ್ಲಿ ತನ್ನ ಅನೇಕ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಸ್ವತಃ ಪಾಕಿಸ್ತಾನವೇ ಒಪ್ಪಿಕೊಂಡಿದೆ. ಆದರೆ ಈ ಮಧ್ಯೆ ಹೊರಹೊಮ್ಮಿರುವ ಉಪಗ್ರಹ ಚಿತ್ರವು ಪಾಕಿಸ್ತಾನಿ ಸೇನೆಯ ಹೇಡಿತನವನ್ನು ಮತ್ತು ಭಾರತೀಯ ಸೇನೆಯಿಂದ ತನ್ನ ಜೀವವನ್ನು ಉಳಿಸಿಕೊಳ್ಳಲು ಅದು ಅಲ್ಲಲ್ಲಿ ಬಿಲಗಳಲ್ಲಿ ಹೇಗೆ ಅಡಗಿಕೊಂಡಿತ್ತು ಎಂಬುದನ್ನು ಜಗಜ್ಜಾಹೀರು ಮಾಡಿದೆ. ಇತ್ತ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸ್ತಾ ಇದ್ದಾಗ ಅತ್ತ ಪಾಕಿಸ್ತಾನಿ ನೌಕಾಪಡೆ ಪಲಾಯನ ಮಾಡಿತ್ತು ಎಂಬುದಕ್ಕೆ ಈ ಉಪಗ್ರಹ ಚಿತ್ರಗಳು ಸಾಕ್ಷಿಯಾಗಿ ಬಂದಿವೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನಿ ನೌಕಾಪಡೆಯು ತನ್ನ ಯುದ್ಧ ನೌಕೆಗಳನ್ನು ಕರಾಚಿಯಿಂದ ತೆಗೆದುಹಾಕಿದ್ದಲ್ಲದೆ ಅವುಗಳನ್ನು ವಾಣಿಜ್ಯ ಟರ್ಮಿನಲ್ಗೆ ಸ್ಥಳಾಂತರಿಸಿತ್ತು ಅಥವಾ ಇರಾನಿನ ಗಡಿಯ ಕಡೆಗೆ ಕಳುಹಿಸಿತ್ತು ಅಂತ ಈ ಉಪಗ್ರಹ ಚಿತ್ರಗಳು ಸ್ಪಷ್ಟವಾಗಿ ತೋರಿಸುತ್ತವೆ. ಉಪಗ್ರಹ ಚಿತ್ರಗಳ ಪ್ರಕಾರ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನವು ಕರಾಚಿಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಗ್ವಾದರ್ಗೆ ತನ್ನ ಮುಂಚೂಣಿಯ ಯುದ್ಧ ನೌಕೆಗಳನ್ನು ಕಳುಹಿಸಿತ್ತು ಎಂದು ತೋರಿಸಲಾಗಿದೆ. ಭಾರತವು ಕರಾಚಿ ಬಂದರಿನ ಮೇಲೆ ದಾಳಿ ಮಾಡಲಿದೆ ಎಂದು ಪಾಕಿಸ್ತಾನ ಊಹಿಸ್ತಾ ಇತ್ತು. ಯಾಕೆಂದರೆ ಭಾರತವು 1971ರಲ್ಲಿ ಕರಾಚಿ ಬಂದರಿನ ಮೇಲೆ ವಿನಾಶಕಾರಿ ದಾಳಿಗಳನ್ನು ನಡೆಸಿತ್ತು. ಇದರಿಂದಾಗಿ ಕರಾಚಿ ಬಂದರು ಹಲವಾರು ದಿನಗಳವರೆಗೆ ಉರಿಯುತ್ತಿತ್ತು. ಹಾಗೆಯೇ ಉಪಗ್ರಹ ಚಿತ್ರಗಳು ಕರಾಚಿಯ ವಾಣಿಜ್ಯ ಬಂದರಿನಲ್ಲಿ ಕೆಲವು ಹಡಗುಗಳನ್ನು ನಿಲ್ಲಿಸಿರುವುದನ್ನು ತೋರಿಸುತ್ತವೆ. ವರದಿಯ ಪ್ರಕಾರ ಪಾಕಿಸ್ತಾನದ ಎಲ್ಲಾ ಪ್ರಮುಖ ಯುದ್ಧ ನೌಕೆಗಳು ಕರಾಚಿ ನೌಕಾನೆಲೆಯಿಂದ ಕಾಣೆಯಾಗಿದ್ದವು. ಕರಾಚಿಯ ವಾಣಿಜ್ಯ ಸರಕು ಬಂದರಿನಲ್ಲಿ 3 ಯುದ್ಧ ನೌಕೆಗಳು ಒಟ್ಟಿಗೆ ಕಾಣಿಸಿಕೊಂಡವು. ನಗರದ ಮತ್ತೊಂದು ಸರಕು ಟರ್ಮಿನಲ್ನಲ್ಲಿ ಮತ್ತೊಂದು ಹಡಗು ಕಾಣಿಸಿಕೊಂಡಿತ್ತು. ಯುದ್ಧವು ಉಲ್ಬಣಗೊಂಡರೆ ಭಾರತೀಯ ನೌಕಾಪಡೆಯು ಕರಾಚಿ ಬಂದರನ್ನ ಸಂಪೂರ್ಣವಾಗಿ ನಾಶಪಡಿಸುತ್ತದೆ ಅಂತ ಪಾಕಿಸ್ತಾನ ನಿರಂತರವಾಗಿ ಭಯ ಪಡ್ತಾ ಇತ್ತು. ಯಾಕೆಂದ್ರೆ ಭಾರತವು ಅರೇಬಿಯನ್ ಸಮುದ್ರವನ್ನ ಸಂಪೂರ್ಣವಾಗಿ ನಿರ್ಬಂಧಿಸಿತ್ತು. ಭಾರತದ ವಿಮಾನವಾಹಕ ನೌಕೆಗಳು ತಮ್ಮ ಸಂಪೂರ್ಣ ನೌಕಾಪಡೆಯೊಂದಿಗೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲು ಸಿದ್ಧವಾಗಿದ್ದವು. ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆ INS ವಿಕ್ರಾಂತ್ ತನ್ನ ಮೊದಲ ಯುದ್ಧ ನಿಯೋಜನೆಗೆ ಒಳಗಾಗಿ ಸಿದ್ಧವಾಗಿತ್ತು. ಆದಾಗ್ಯೂ ಭಾರತೀಯ ನೌಕಾಪಡೆ ದಾಳಿ ಮಾಡಲಿಲ್ಲ. ದಾಳಿಯ ಭಯದಿಂದಾಗಿ ಪಾಕಿಸ್ತಾನ ಮಾತ್ರ ಅದಾಗಲೇ ತನ್ನ ನೌಕಾಪಡೆಯನ್ನ ಚದುರಿಸಿತ್ತು. ಇಲ್ಲಿಯವರೆಗೆ ಪಾಕಿಸ್ತಾನವು ತಾನು ದೊಡ್ಡ ಯುದ್ಧವನ್ನ ಗೆದ್ದಿದ್ದೇನೆ ಮತ್ತು ಇದಕ್ಕಾಗಿ ಅಲ್ಲಿ ವಿಜಯೋತ್ಸವವನ್ನ ನಡೆಸಲಾಗಿದೆ ಎಂಬ ನರೇಟಿವ್ ಅನ್ನ ನಿರಂತರವಾಗಿ ಹರಡ್ತಾ ಬಂದಿತ್ತು. ಆದರೆ ಈಗ ಬಂದಿರುವ ಉಪಗ್ರಹ ಚಿತ್ರಗಳು ಪಾಕಿಸ್ತಾನದ ಅಸಲಿ ಬಣ್ಣ ಬಯಲಿಗೆಳೆದಿವೆ.